ಹಾಯ್ ಫ್ರೆಂಡ್ಸ್, ವೆರಿ ಗುಡ್ ಈವ್ನಿಂಗ್. ಜ್ಯೋತಿಷ್ಶಾಸ್ತ್ರಕ್ಕೆ ಸಂಬಂಧಪಟ್ಟಂಗೆ ಇವತ್ತು ಕೂಡ ಒಂದು ವಿಶೇಷವಾದ ಟಾಪಿಕ್ ಮೇಲೆ ಚರ್ಚೆ ಮಾಡೋಣ. ಇವತ್ತಿನ ಟಾಪಿಕ್ಕು ಒಂದು 3 ಜಾತಕ ನಾನು ನಿಮ್ಮ ಮುಂದೆ ಇಡಲಿಕ್ಕೆ ಹೋಗ್ತಾ ಇದ್ದೀನಿ ಮಿತ್ರರೆ. 3 ಜಾತಕ ಏನಿದೆ ಅದರೊಳಗಡೆ ಒಂದು ಸಾಮ್ಯತೆ ನಿಮಗೆ ನೋಡ್ಲಿಕ್ಕೆ ಸಿಗುತ್ತೆ. ಒಂದು ನಾನು ನಿಮಗೆ ಡೇಟ್ ಆಫ್ ಬರ್ತು, ಟೈಮು ವಿತ್ ಚಾರ್ಟ್ಸು ಸ್ಕ್ರೀನ್ ಮೇಲೇ ಹಾಕ್ತಾ ಇದ್ದೀನಿ. ಟಾಪಿಕ್ ಏನು ಅಂದರೆ ಕಿಡ್ನಿ ಫೇಲ್ಯೂರ್ ಇರುವಂತಹ ವ್ಯಕ್ತಿಗಳು. 3 ಜನರದು ಕೂಡ ಕಿಡ್ನಿಗೆ ಸಂಬಂಧಿತವಾದ ಗಂಭೀರವಾದ ಸಮಸ್ಯೆಯಿಂದ ಬಳಲ್ತಾ ಇದ್ದಾರೆ. ಇದರಲ್ಲಿ 2 ಕೇಸು ಕಿಡ್ನಿ ಫೇಲ್ಯೂರ್ಸ್ ಅಂದರೆ CKD ಅಂತೀವಿ ನಾವು, ಕ್ರಾನಿಕ್ ಕಿಡ್ನಿ ಡಿಸಾರ್ಡರ್ ಅಥವಾ ಕ್ರಾನಿಕ್ ಕಿಡ್ನಿ ಫೇಲ್ಯೂರ್ಸ್ ಅಂತೀವಿ. ಇನ್ನೊಂದು ಕಿಡ್ನಿ ಕ್ಯಾನ್ಸರ್ಗೆ ಸಂಬಂಧಪಟ್ಟದ್ದು. ಈ 3 ಜಾತಕವನ್ನು ನೀವು ಸಾಮ್ಯತೆಯಲ್ಲಿ ನೋಡಿದರೆ ಒಂದು ಅಂಶ ಕಾಮನ್ ಥಿಂಗ್ ಇದೆ. ಅದೇನು ಅಂದರೆ ಅಫ್ಲಿಕ್ಷನ್ ಆಫ್ ಶುಕ್ರ ಗ್ರಹ. ಜಾತಕದಲ್ಲಿ ಶುಕ್ರ ಗ್ರಹ ಏನಿದೆ ಮೂತ್ರಾಶಯಕ್ಕೆ ಡಾಮಿನೇಟ್ ಮಾಡುತ್ತೆ. ಪುರುಷರಲ್ಲಿ ವೀರ್ಯಾಣು ಶುಕ್ರವನ್ನು ಡಾಮಿನೇಟ್ ಮಾಡುತ್ತೆ. ಮೂತ್ರವಾಹ ಸಂಸ್ಥಾನವನ್ನು ಡಾಮಿನೇಟ್ ಮಾಡುತ್ತೆ. ಕಿಡ್ನೀಸನ್ನು ಡಾಮಿನೇಟ್ ಮಾಡುತ್ತೆ. ಮಹಿಳೆಯರಿಗೆ ಸಂಬಂಧಪಟ್ಟದ್ದು ಕೆಲವೊಂದು ಹಾರ್ಮೋನ್ಸ್ ಪುರುಷರಲ್ಲಿ ಏನಿದೆ ಅದನ್ನು ಡಾಮಿನೇಟ್ ಮಾಡುತ್ತೆ. ಜಾತಕದಲ್ಲಿ ನೀವು ನೋಡಿದರೆ ಶುಕ್ರ ಗ್ರಹ 2 ಜಾತಕದಲ್ಲಿ ಕಂಬಸ್ಟ್ ಇದ್ದಾವೆ. ಒಂದು ಜಾತಕದಲ್ಲಿ 2 ಜಾತಕದಲ್ಲಿ 8ನೇ ಮನೆಗೆ ರಿಲೇಟ್ ಆಗಿದೆ. ಜಾತಕದಲ್ಲಿ 6ನೇ ಮನೆಯ ಸ್ವಾಮಿನೂ ಕೂಡ ಇದ್ದಾನೆ. ಸೊ ಹೀಗಾಗಿ ಶುಕ್ರ ಅಫ್ಲಿಕ್ಟ್ ಆಗಿರೋ ಕಾರಣಕ್ಕಾಗಿ ಈ ವ್ಯಕ್ತಿಗಳಲ್ಲಿ ಕ್ರಾನಿಕ್ ಆಗಿರುವಂತಹ ಕಿಡ್ನಿಗೆ ಸಂಬಂಧಿತವಾದ ಬಾಧೆ ಬಂದಿದೆ ಮಿತ್ರ. ನಿಮ್ಮಲ್ಲಿ ಒಂದು ಪ್ರಶ್ನೆ ಕಾಡಬಹುದು, ನಿಮ್ಮ ಜಾತಕದಲ್ಲಿಯೂ ಕೂಡ ಅಫ್ಲಿಕ್ಟೆಡ್ ಶುಕ್ರ ಇದ್ದರೆ ನೀವೇನಾದರೂ ನನ್ನ ಮುಂದೆ ಕಣ್ಮುಂದೆ ತಂದಿಟ್ಟರೆ ಜಾತಕ, ಸರ್ ಈ ವ್ಯಕ್ತಿದು ಕೂಡ ಅಫ್ಲಿಕ್ಟೆಡ್ ಶುಕ್ರ ಇದೆ, ಇವರಿಗೂ ಕೂಡ ಕಿಡ್ನಿ ಫೇಲ್ ಆಗಬಹುದಾ ಅಂತ ಪ್ರಶ್ನೆ ನೀವು ನನಗೆ ಹಾಕಿದರೆ ಐ ಡೋಂಟ್ ನೋ, ನನಗೆ ಗೊತ್ತಿಲ್ಲ ಅಂತ ನಾನು ಹೇಳ್ತೀನಿ. ಕಾರಣ ಏನು ಅಂದರೆ ಭಾಳಷ್ಟು ಇರ್ತವೆ. ಓಕೆ, ಕಿಡ್ನಿ ಫೇಲ್ಯೂರೇ ಆಗ್ಬೇಕಂತ ಏನಿಲ್ಲ. ಕೆಲವೊಂದು ಭಾಳ ಗಂಭೀರವಾದ ಕರ್ಮಫಲ ಇತ್ತು ಅಂದರೆ ಅದರೊಳಗಡೆ ಬೇರೆ ಬೇರೆ ಗ್ರಹನೂ ಅಫ್ಲಿಕ್ಷನಿಗೆ ನೋಡ್ಬೋದು ನೀವು. ಗುರು ಅಫ್ಲಿಕ್ಟೆಡ್ ಇರ್ತಾನೆ, ಅಥವಾ ಶುಕ್ರ ಹೋಗಿ ರಾಹು ಜೊತೆ ಕೂತ್ಕೊಂಡಿರ್ತಾನೆ, ಅಥವಾ ಶುಕ್ರ ಕಂಬಸ್ಟ್ ಆಗಿಬಿಟ್ಟು 8ನೇ ಮನೇಲಿ ಕೂತಿದ್ದಾನೆ. ಸೊ ಈ ಥರ ಗಂಭೀರವಾದ ಒಂದು ಕಾಂಬಿನೇಷನ್ ಇತ್ತು ಅಂದರೆ ಸಮಸ್ಯೆನೂ ಕೂಡ ಗಂಭೀರವಾಗಿರ್ತದೆ. ಭಾಳ ಚಿಕ್ಕ ಪುಟ್ಟದಿತ್ತು ಅಂದರೆ ಮೇ ಬಿ UTI ಯೂರಿನರಿ ಟ್ರ್ಯಾಕ್ಟ್ ಇನ್ಫೆಕ್ಷನ್ಸ್ ಬರ್ಬೋದು, ಮೋಟಿಲಿಟಿ ಸಮಸ್ಯೆ ಶುಕ್ರಾಣು ಅಥವಾ ವೀರ್ಯಾಣುದಲ್ಲಿ ಬರ್ಬೋದು, ಅಥವಾ ಸೆಮೆನ್ನಲ್ಲಿ ಅನಲೈಸಿಸಲ್ಲಿ ವೀರ್ಯಾಣು ಶುಕ್ರಾಣು ಕೌಂಟ್ ಕಂಪ್ಲೀಟ್ 0 ಆಗ್ಬೋದು, ಅಜೂಸ್ಪರ್ಮಿಯಾ ಬರ್ಬೋದು, ಆಲಿಗೋಸ್ಪರ್ಮಿಯಾ ಬರ್ಬೋದು, ಅಥವಾ ಆಲಿಗೋ ಅಸ್ಥೆನೋಸ್ಪರ್ಮಿಯಾ ಬರ್ಬೋದು, ಸ್ಪರ್ಮೆಚೂರಿಯಾ ಆಗ್ಬೋದು, ಮತ್ತು ಕಿಡ್ನಿ ಸ್ಟೋನ್ಸ್ ಆಗ್ಬೋದು, ರೀನಲ್ ಕ್ಯಾಲ್ಕುಲ ಏನಂತೀವಿ ಅದನ್ನ ಆಗ್ಬೋದು. ಈ ಥರದ ಚಿಕ್ಕ ಪುಟ್ಟ ಸಮಸ್ಯೆಗಳು ಹಿಡ್ಕೊಂಡು ಗಂಭೀರವಾದ ಸಮಸ್ಯೆ ಎಲ್ಲವೂ ಕೂಡ ಮೂತ್ರವಾಹ ಸಂಸ್ಥಾನಕ್ಕೆ ರಿಲೇಟ್ ಮಾಡೋದು ಶುಕ್ರ ಗ್ರಹ. ಸೊ ಶುಕ್ರ ನೀಚ ಆಗೋದಕ್ಕಿಂತ ಶುಕ್ರ ಕಂಬಸ್ಟ್ ಮತ್ತು ಶುಕ್ರ 6th ಹೌಸು, ಶುಕ್ರ 6th ಲಾರ್ಡ್ ಹೋಗಿ 8th ಹೌಸಲ್ಲಿ ಕೂತಿದ್ದಾಗ ಈ ಥರದ ಗಂಭೀರವಾದ ಸಮಸ್ಯೆಗಳು ಈ ಜಾತಕ ಚಾರ್ಟ್ಸ್ಗಳಲ್ಲಿ ನೋಡ್ಲಿಕ್ಕೆ ಸಿಕ್ಕಿದೆ ಮಿತ್ರ. ಓಕೆ, ಸೊ ಇದರಲ್ಲಿ ಒಂದು ಚಾರ್ಟಿಗೆ ಏನಾಗಿದೆ, ಹುಡುಗ ಇದ್ದಾನೆ, ಯಂಗ್ ಹುಡುಗ, ತಂದೆ ತಾಯಿಗೂ ಕೂಡ ಹೈ BP ಇದೆ, ಈ ವ್ಯಕ್ತಿಗೂ ಕೂಡ ಹೈ BP ಇಂದಾಗಿರುವಂಥ ಸಮಸ್ಯೆ. ಸೊ ಈ ಥರದ್ದು ಬ್ಯಾಕ್ಗ್ರೌಂಡು ಅಂಡರ್ಲೈನ್ ಕಾಸ್ ಕೂಡ ಇರ್ತವೆ. ಸೊ ನಿಮ್ಮ ಜಾತಕದಲ್ಲೂ ಕೂಡ ಶುಕ್ರ ಅಫ್ಲಿಕ್ಟ್ ಇದ್ದರೆ ಅದಕ್ಕೇನು ಗಾಬರಿ ಆಗುವಂಥ ಅವಶ್ಯಕತೆ ಇಲ್ಲ. ನನ್ನ ಜಾತಕದಲ್ಲೂ ಕೂಡ ಶುಕ್ರ ನೀಚ ಇದ್ದಾನೆ ಆ್ಯಂಡ್ ಹೀ ಈಸ್ ಎ ಲಾರ್ಡ್ ಆಫ್ 6th ಹೌಸ್. ಅವನದೇ ದಶ ನೆಕ್ಸ್ಟ್ ಬರ್ಲಿಕ್ಕೆ ಹೋಗ್ತಾ ಇದೆ. ಓಕೆ, ನೋಡೋಣ ಏನಾಗುತ್ತೆ ಅಂಬೋದು. ಹೋಪ್ ಫಾರ್ ದ ಬೆಸ್ಟ್. ಓಕೆ, ಸೊ ಈ ಥರ ಏನಿದೆ ಜಾತಕದಲ್ಲಿ ನಾವು ನೋಡ್ಬೋದು. ಮುನ್ನೆಚ್ಚರಿಕೆ ಕ್ರಮಗಳನ್ನು ತೆಗೆದುಕೊಂಡು ಆಗಾಗ ಏನಿದೆ ಸೆರಮ್ ಕ್ರಿಯಾಟಿನಿನ್ನು, ಅಲ್ಬುಮಿನ್ನು, ಪ್ರೋಟೀನ್ಸು, BP ಟೆಸ್ಟ್ಗಳು ಮತ್ತು ಸಕ್ಕರೆ ಕಾಯಿಲೆ ನಿಯಂತ್ರಣದಲ್ಲಿರಬೇಕು, ಇವೆಲ್ಲವೂ ಕೂಡ ನೋಡ್ತಾ ಹೋಗ್ಬೇಕು ಮಿತ್ರ. ಓಕೆ, ಥ್ಯಾಂಕ್ ಯು ವೆರಿ ಮಚ್. ಸ್ಟೇ ಹೆಲ್ದಿ.